ಶಿಲ್ಬೆ ಹೊತ್ತಂತಹದ್ದು ಶಿಲ್ಬೆಗೆ ಹಾಕಲ್ಪಟ್ಟವರು ಯಾರು? ಯೇಸು ಕ್ರಿಸ್ತರ? ನಾವು ಹಾಕಲ್ಪಟ್ಟಿಲ್ವಾ ಶಿಲ್ಬೆಗೆ? ಯೇಸು ಕ್ರಿಸ್ತರು ಶಿಲ್ಬೆಗೆ ಹಾಕಲ್ಪಟ್ಟಿರುವಂಥದ್ದು ನಾವಲ್ಲ ಅನ್ನುವಂಥವ್ರು ಕೈ ಎತ್ತುತ್ತೀರಾ? ಒಂದ್ಸರಿ ನೋಡೋಣ ಸತ್ಯವೇದಲ್ಲಿರುವಂತಹ ಮಾತು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಈ ಮಾತಿನಿಂದ ನಮಗೇನರ್ಥ ಆಯಿತು? ಯಾರು ಶಿಲ್ಬೆಗೆ ಹಾಕಲ್ಪಟ್ಟಂತಹದ್ದು? ಕ್ರಿಸ್ತನ? ನಾವು ಹಾಕಿಸಲ್ಪಟ್ಟಿದ್ದೀವಿ. ನಮಗೆ ನೋವಾಗದೇ ಇರ್ಬೋದು, ನಮ್ಗೆ ಯಾರು ಆಣಿ ಹೊಡೆದಿಲ್ಲ, ನಾವು ಶಿಲ್ಬೆಗೆ ಹಾಕಲ್ಪಟ್ಟಿದ್ದೀವಿ, ಆದರೆ ನಮ್ಗೆ ಯಾರು ಆಣಿ ಹೊಡೆದಿಲ್ಲ. ನಾವು ಶಿಲ್ಬೆಗೆ ಹಾಕಲ್ಪಟ್ಟಿದ್ದೀವಿ, ಯಾರು ನಮಗೆ ಗೊತ್ತಿಲ್ಲ. ನಾವು ಶಿಲ್ಬೆಗೆ ಹಾಕಲ್ಪಟ್ಟಿದ್ದೀವಿ, ಯಾರು ನಮಗೆ ಮುಳ್ಳು ಕಿರೀಟ ಇಟ್ಟಿಲ್ಲ. ನಾವು ಶಿಲ್ಬೆಗೆ ಹಾಕಲ್ಪಟ್ಟವ? ಖಚಿತವಾಗಿ ಹಾಕಲ್ಪಟ್ಟಿದ್ದೀವಿ. ಶಿಲ್ಬೆಗೆ ಹಾಕಲ್ಪಡುವುದರಿಂದ ನಮ್ಮ ಪಾಪಗಳನ್ನು ನಾವು ತೊಳ್ಕೊಂಡ್ವಾ? ಹೌದು. ಗೈನ್ ನಮಗ ಗೈನ್ ಅಂದರೆ ಲಾಭ ನಮಗ? ಹೌದು. ಪೇನ್ ಯಾರು ತೊಗೊಂಡ್ರು? ನಾವು ಶಿಲ್ಬೆಗೆ ಹಾಕಲ್ಪಟ್ಟಾಗ ಅದ್ರ ಪೇನ್ ಯಾರು ತೊಗೊಂಡ್ರು? ಯೇಸು ಕ್ರಿಸ್ತರು. ನಮ್ಗೆ ಅರ್ಥ ಆಯ್ತಾ ಈ ಮಾತಿನ ಅರ್ಥ? ಶಿಲ್ಬೆಗೆ ನಾವು ಹಾಕಲ್ಪಟ್ಟಿದ್ದೀವಿ. ಯೇಸು ಕ್ರಿಸ್ತರು ಒಬ್ಬರಲ್ಲ, ಯೇಸು ಕ್ರಿಸ್ತರ ಜೊತೆಗೆ, ಯೇಸು ಕ್ರಿಸ್ತರೊಂದಿಗೆ ಯಾರು ಶಿಲ್ಬೆಗೆ ಹಾಕಲ್ಪಟ್ಟಿದ್ದೀವಿ? ನಾವು ಹಾಕಲ್ಪಟ್ಟಿದ್ದೀವಿ. ಆದರೆ ನಾವು ಬರೀ ಲಾಭವನ್ನು ಮಾತ್ರ ಕೌಂಟ್ ಮಾಡ್ತಿದ್ದೀವಿ, ನಮ್ಮ ಪಾಪಗಳನ್ನು ಮಾತ್ರ ಈಸಿಯಾಗಿ ತೊಳ್ಕೊಂಡ್ವಿ. ಆ ಪೇನೆಲ್ಲ ಯಾರು ತೊಗೊಂಡ್ರು? ನೋವನ್ನು ಯಾರು ಅನುಭವಿಸಿದ್ರು? ಯೇಸು ಕ್ರಿಸ್ತರು. ನ್ಯಾಯನ ಇದು? ನ್ಯಾಯನ? ನಾವು ಶಿಲ್ಬೆಗೆ ಹಾಕಲ್ಪಡ್ಬೇಕಂತೆ, ನಮಗೆ ನೋವಾಗಬಾರ್ದಂತೆ, ಅವ್ರಿಗೆ ನೋವಾಗಬೇಕಂತೆ. ನಮಗೆ ನೋವಾಗದಂತೆ ನಮ್ಮ ನೋವನ್ನು ನಾವು ಶಿಲ್ಬೆಗೆ ಹಾಕಲ್ಪಟ್ಟಾಗ, ನಾವು ದೀಕ್ಷಾ ಸ್ನಾನ ತಗೊಂಡಂತಹ ದಿನ, ನಾವು ಶಿಲ್ಬೆಗೆ ಹಾಕಲ್ಪಟ್ಟಂತಹ ದಿನ, ಆ ದಿನ ಸಂಪೂರ್ಣವಾಗಿ ನಮ್ಮ ಪಾಪಗಳನ್ನು ತೊಳ್ಕೊಂಡ್ವಿ. ಯಾವ ನೋವು ಆಗಿಲ್ವಾ? ಏನೂ ನೋವಾಗಿಲ್ಲ. ಅದಕ್ಕೆ ಕಾರಣ ಯಾರು ಗೊತ್ತಾ? ಯೇಸು ಕ್ರಿಸ್ತರು ಅವತ್ತು ಗುಡ್ ಫ್ರೈಡೇ ದಿನ ಪಟ್ಟಂತಹ ಪಾಡು ಪ್ರಯಾಸ. ಗೇನ್ ನಮಗೆ, ಪೇನ್ ಯೇಸು ಕ್ರಿಸ್ತರಿಗೆ.